ವೀಕ್ಷಕರೇ ನಮಸ್ಕಾರ. ಇವತ್ತು ಸಂಡೂರು ತಾಲೂಕಿನಲ್ಲಿ ಬಳ್ಳಾರಿಯಿಂದ ಬಂದಿರತಕ್ಕಂಥ ದಯಾನಂದ್ ಅವರು ಮತ್ತು ಸಂಡೂರಿನ ಕೃಷಿ ಅಧಿಕಾರಿಗಳು ಜಂಟಿಯಾಗಿ DAP ಅಕ್ರಮವಾಗಿ ದಾಸ್ತಾನು ಮಾಡಿರೋದನ್ನು ಮಾಹಿತಿ ತೆಗೆದುಕೊಂಡು ಆ ಸ್ಥಳಕ್ಕೆ ಹೋಗಿ ದಾಳಿ ಮಾಡಿರುವಂಥದ್ದು ಅಂತ ಹೇಳಿದ್ರೆ, ನಮ್ಮ ಸಂಡೂರು ತಾಲೂಕಿನ ಚೋರ್ನೂರು ಹೋಬಳಿಯ ಚೆಲ್ಲಪ್ಪನಹಳ್ಳಿಯಲ್ಲಿ ಒಂದು ಗ್ರಾಮದಲ್ಲಿ ಕುಮಾರಸ್ವಾಮಿ ಎಂಬ ವ್ಯಕ್ತಿ ಸುಮಾರು 100 DAP ಚೀಲಗಳನ್ನು ಸಂಗ್ರಹಣೆ ಮಾಡಿ ಇಟ್ಕೊಂಡಿರುವಂಥದ್ದು. ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಅವುಗಳನ್ನು ಎಲ್ಲಿಂದ ಖರೀದಿ ಮಾಡಿದೀಯ ಅಂತಂದೇಳಿ ಅಧಿಕಾರಿಗಳು ಕೇಳಿದಾಗ, ನಾನು ಬೊಮ್ಮಘಟ್ಟ ಕೃಷಿ ಪತ್ತಿನ ಸಹಕಾರ ಸಂಘ ಇದರ ಅಡಿಯಲ್ಲಿ ನಾನು ಖರೀದಿ ಮಾಡಿರ್ತೀನಿ ಅಂತ ಹೇಳ್ತಾರೆ. ಅವರು ಅಧಿಕಾರಿಗಳು ವಿಚಾರಣೆ ಮಾಡಲಾಗಿ ಏನಂತ ಹೇಳಿದ್ರೆ, ನೀವು ಇದನ್ನು ಖರೀದಿ ಮಾಡಿದರೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಬಿಲ್ಲುಗಳಿದ್ದರೆ ಕೊಡಿ ಅಂತ ಹೇಳ್ತಾರೆ. ಆದರೆ ನಮ್ಮ ಹತ್ರ ಬಿಲ್ಲುಗಳಿಲ್ಲ, ನಮ್ಮ ತಮ್ಮನ ಹತ್ರ ಇದ್ದೇವೆ ಅಂತ ಹೇಳ್ತಾರೆ. ಆಮೇಲೆ ನಾವು ಗ್ರಾಮದಲ್ಲಿ ಕೇಳಿರಲಿಕ್ಕೆ ಅದನ್ನು ಅವರು ಅಲ್ಲಿಗೆ ತಂದು ಮಳೆಗಾಲದಲ್ಲಿ ಮಾರ್ಕೊಳ್ತಿದ್ರು ಅಂತಂದೇಳಿ ಅವ್ರ ಮೇಲೆ ಗಂಭೀರವಾದಂಥ ಆರೋಪ ಮಾಡ್ತಿದ್ದಾರೆ. ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂತೆ ಕೃಷಿ ಪತ್ತಿನ ಸಹಕಾರ ಅಧ್ಯಕ್ಷರಿಗೆ ದೂರವಾಣಿ ಮೂಲಕ ಕೇಳಿದಾಗ, ಇಲ್ಲ ನಾವು ಕೊಟ್ಟಿದ್ದೀವಿ ಅಂತಂದೇಳಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಬೊಮ್ಮಘಟ್ಟ ಗ್ರಾಮದಲ್ಲಿ ಇರ್ತಕ್ಕಂಥ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಪರಿಶೀಲನೆ ಅಧಿಕಾರಿಗಳು ಮಾಡಿದಾಗ ಅಲ್ಲಿ ಯಾವುದೇ ರೀತಿಯಿಂದ DAP ಸ್ಟಾಕ್ ಇರಲಿಲ್ಲ. ಅಲ್ಲಿ ಎಲ್ಲ ಬಂದಿರತಕ್ಕಂಥ ಸ್ಟಾಕನ್ನು ಬೇರೆ ಕಡೆ ವರ್ಗಾಯಿಸಿ ಅದನ್ನು ಮಾರಾಟ ಮಾಡಿರೋದು ಮೇಲ್ನೋಟಕ್ಕೆ ಅವರ ಗಮನಕ್ಕೆ ಬಂದಿರುತ್ತೆ. ಆಮೇಲೆ ಅಧಿಕಾರಿಗಳು ಅಲ್ಲಿರ್ತಕ್ಕಂಥ ಒಬ್ಬ ಕಂಪ್ಯೂಟರ್ ಆಪರೇಟರ್ಗೆ ಕೇಳಿದ್ರು, ನೀವು ಸ್ಟಾಕ್ ಬಂದಿರತಕ್ಕಂಥದನ್ನು ಎಲ್ಲಿ ಬರ್ದಿದ್ರಿ ಅವನ್ನ ಕೊಡಿ ಅಂತಂದೇಳಿ ಕೇಳಿದಾಗ, ಆ ವ್ಯಕ್ತಿ ಇಲ್ಲ ನಮ್ಮದು ಇವತ್ತು ಆಡಿಟಿಂಗ್ ಇದೆ, ಆಡಿಟಿಂಗ್ ತೊಗೊಂಡೋಗಿದ್ದಾರೆ ಅಂತಂದು ಹೇಳಿದ್ದಾರೆ. ಆದರೆ ಅಲ್ಲಿ ಯಾವುದೇ ರೀತಿ DAP ಗೊಬ್ಬರ ಸ್ಟಾಕ್ ಇರಲಿಲ್ಲ. ಇಲ್ಲಿ ಒಂದು ಏನು ಅರ್ಥ ಆಗ್ಬೇಕಂತ ಹೇಳಿದ್ರೆ, ಈಗ ಉಳ್ಳವರು 100 ಚೀಲ 150 ಚೀಲ ಸ್ಟಾಕ್ ಮಾಡ್ಕೊಂಡು ಇಟ್ಕೊಂಡ್ರೆ ಸಣ್ಣ ರೈತರು ಎಲ್ಲಿ ಹೋಗ್ಬೇಕು ಅನ್ನೋದೇ ಇಲ್ಲಿ ದೊಡ್ಡ ಪ್ರಶ್ನೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಮಳೆ ಬಂದಾಗ ಅವರ ಜಮೀನುಗಳನ್ನು ಕ್ಲೀನ್ ಮಾಡಿಕೊಂಡು ಆಗ ಗೊಬ್ಬರ DAP ಗೊಬ್ಬರ ಬೇಕಂತ ಹೋದಾಗ ಅವತ್ತು ಕ್ಯೂ ನಿಲ್ಬೇಕಾಗುತ್ತೆ. ಅಂದರೆ ರಾತ್ರಿ 4 ಗಂಟೆ 3 ಗಂಟೆಗೆ ಬಂದು ಕ್ಯೂ ನಿಂತು ಆ ಒಂದು ಚೀಲ ತಗೊಂಡುಕೊಂಡು ಹೋಗೋದಕ್ಕೆ ಹರಸಾಹಸ ಪಡಬೇಕಾಗುತ್ತೆ. ಹಾಗಾಗಿ ಇವತ್ತೇನು ಅಧಿಕಾರಿಗಳು ದಾಳಿ ಮಾಡಿ ಅಕ್ರಮ ದಾಸ್ತಾನನ್ನು ಪರಿಶೀಲನೆ ಮಾಡಿ ಅವರಿಗೆ ಒಂದು ನೋಟಿಸನ್ನು ಕೊಡಲಾಗಿದೆ ಕೃಷಿ ಪತ್ತಿನ ಸಹಕಾರ ಸಂಘದವರಿಗೆ. ಹಾಗಾಗಿ ಕೃತಕವಾಗಿ ಅಭಾವ ಸೃಷ್ಟಿಸುವುದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಕೃಷಿ ಅಧಿಕಾರಿಗಳು ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಕಡಿವಾಣ ಹಾಕಬೇಕು. ಆಮೇಲೆ ನಾಳೆ ಅವರು ಅಧಿಕಾರಿಗಳಿಗೆ ನಾಳೆ ಬಿಲ್ಲು ಮತ್ತು ಅದನ್ನೆಲ್ಲ ರಿಸಿಪ್ಟ್ ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾಳೆ ಅವರು ಯಾವುದೇ ರೀತಿ ದಾಖಲೆ ಒದಗಿಸುವಲ್ಲಿ ವಿಫಲರಾದರೆ ಅದನ್ನು ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ರೈತರ ಆಗ್ರಹ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಉಳ್ಳವರಿಗೆ ಇಲ್ದಂಗೆ ಬಡವರಿಗೆ ಕೂಡ ಸಿಗಬೇಕು DAP ಗೊಬ್ಬರ ಅನ್ನೋದು ಇಲ್ಲಿ ಬಹಳ ಮಹತ್ವ ಪಡ್ಕೊಳ್ಳುತ್ತೆ ವೀಕ್ಷಕರಾಗಿ. ಸ್ವಲ್ಪ ಇದು ಸರ್ ಚೆಕ್ಕಿಂಗ್ ಬಂದಿದೆ. ಹಲೋ ಈಗ ಲೊಕೇಶನ್ ಹಾಕಿ ನಾವು ಬಂದು ರೋಡಿಗೆ ಬನ್ನಿ. ಬಾ, ಇದೆ ಚೆಲ್ಲಪ್ಪನಹಳ್ಳಿ. ಏನಿದು ಗೊಬ್ಬರ ಸರ್? ಯಾವುದು? DAP. ಎಲ್ಲಿಂದ ತಂದ್ರಿ? ಚೋರ್ನೂರು ತಂದೆ ಸರ್. ನೀವು ತಂದಿರಾ? ಬಿಲ್ ಆಯ್ತಾ? ಇಲ್ಲ, ಬಿಲ್ ಏನಿಲ್ಲ, ಮನೆಗೆ ತಂದಿವಿ ಸರ್ ನಾವು. ಎಷ್ಟದ ಚೀಲ? ಒಂದು 70-80 ಸರ್. 70 ಚೀಲ. ನಿಂದು ಎಷ್ಟೈತೆ ಜಮೀನು? ಒಂದು 30 ಎಕರೆ ಐತೆ ಸರ್. 30 ಎಕರೆ? ನಾವು 3 ಅಂತ ಮುಗಿದ್ರೆ 30 ಎಕರೆ ಐತೆ. ಬಿಲ್ ಬೇಕಲ್ಲ, ಮತ್ತೆ ಬಿಲ್ ಕೊಡೋದಂಗೆ ಕೊಟ್ಟಾರ? ಈ ಚೋರ್ನೂರು ಎಲ್ಲಿ ತಂದ್ರಿ? ಈ ಬೊಮ್ಮಘಟ್ಟ ಸೊಸೈಟಿ, ಚೋರ್ನೂರು ಸೊಸೈಟಿ ತಂದ್ರಿ. ಸೊಸೈಟಿ ಮುಂದೆ ಹಾಕಿರ್ಬೇಕಲ್ಲ ಸರ್? ಏನು ಕೊಟ್ಟಿರ್ತಾರ? ನಮ್ಮ ತಮ್ಮರ ಹತ್ರ ಇರ್ತಾರೆ. ನಮ್ಮ ತಮ್ಮರ ಊರಲ್ಲಿ ಅವರು. ನಮ್ದು ಒಂದು 30 ಎಕರೆ ಭೂಮಿ ಐತೆ. ಈ ವರ್ಷ ಸಿಗಲಿಲ್ಲ, ಈ ವರ್ಷ ಮುಂಚೆಗೆ ಈಗ ತಂದು ಹಾಕಿದ್ವಿ ಅಷ್ಟೇ. 30 ಎಕರೆ ಇದೆ. 30-35 ಎಕರೆ ಐತೆ. ಯಾವ ಸರ್ವೆ ನಂಬರ್? ಸರ್ವೆ ನಂಬರ್ ಒಂದು 5-6 ಕೊಡೋಕೆ ಸರ್. ಪಾಣಿ ತೋರಿಸ್ಬೇಕಾ? ತೊಂದರೆ ಇಲ್ಲ ಸರ್. ಆ ಕಡೆ ಮನೆ ಹತ್ರ ಒಂದು ಲೇಟ್ ಪಾಣಿ ತೊಗೊಂಬಂದ್ಬಿಟ್ರಿ. 80 ಇದೆಯಾ? ಕರೆಕ್ಟ್.
85 ಬಿಡಿಸಿ. ಆಯ್ತು ಪಾಣಿ 1 2 3 4 ಎಲ್ಲಿಂದ ತಂದಿದ್ದು? ಚೋರ್ನೂರು ಬೊಮ್ಮಗಟ್ಟ ಸೊಸೈಟಿ ಚೋರ್ನೂರು ಸೊಸೈಟಿ. 1 2 3 4 5 6 7 8 9 ಈಗ 100 ಕಿಲೋ 100 ಅಲ್ವಾ? 100 ಇಲ್ಲ 80 ಇದೆ ಸರ್. 80. 100 ಅದಾವ ನಮ್ಮ ಅಂದ್ರೆ ನಾವು ಹತ್ತಿರ ಲೆಕ್ಕ ಕೆಲವು ಕಡೆ ಕಮ್ಮಿ ಇದೆ. ಅಲ್ಲಿ ಜಾಸ್ತಿ ಇದಾವೆ ನೆಟ್ ಈ ಕಡೆ ಕಡಿಮೆ ಅದು. ಅದೇ ಹಂಗಾಗಿ ಬಸ್ ಸರ್ ಪಾಣಿ. ಇಲ್ಲ ಇಲ್ಲ ಸರಿ ಅಲ್ಲ ಅಲ್ಲೇ ಬರ್ಕೊಡ್ತೀನಿ, ಆ ಕಡೆ ಮನೆ ಹತ್ರ ಬನ್ನಿ. ಅಲ್ಲಿ ಗಾಡಿ ನಿಲ್ಸಿರಲ್ಲ ಮನೆ ಐತಲ್ಲ ಅಲ್ಲಿ. ಸರ್ ನಂಬರ್ ಯಾವ ಅಲ್ಲಿ ನಿಮ್ಮ ಬಿಲ್ ನೋಡಿಲ್ಲ ಅಂದ್ರೆ ಹೆಂಗೆ? ಬಿಲ್ ಕೊಟ್ಟಿರ್ಬೋದು ಸರ್, ನಮ್ಮ ತಮ್ಮ ಹತ್ರ ಇರ್ಬೋದು. ಹಾ. ಅದು ಗೊತ್ತಿಲ್ಲ, ನಮ್ಮ ತಮ್ಮ ನಮ್ಮ ಅಣ್ಣ ನಂಬರ್ ಇರ್ಬೋದು. ಅದು ಕರೆಕ್ಟಾಗಿ 100 ಇದೆ. ಇಲ್ಲ ಸರ್, ಅದು ಒಂದ್ ಕಡೆ ಕಮ್ಮಿ ಅದಾವೆ. ಇಲ್ಲ ಇಲ್ಲ, ನಾನು ಲೆಕ್ಕ ಹಾಕ್ತೆ. ಎರಡೆರಡೇ ಲೆಕ್ಕ ಹಾಕ್ತೆ. 100 ಇದೆ. ಎಕ್ಸಾಕ್ಟ್ಲಿ 100 ಇದೆ. 100 ಇದೆ. ಆಯ್ತು. ತೊಗೊಂಬಂದಿದ್ದು ಎಲ್ಲಿದೆ? ಬೊಮ್ಮಗಟ್ಟ ಸೊಸೈಟಿ ಸರ್. ಬೊಮ್ಮಗಟ್ಟ ಮತ್ತೆ ಯಾವಾಗ ತೊಗೊಂಬಂದಿದ್ದು? ಈಗ ಒಂದು ವಾರ 15 ದಿನ ಆಗಿದೆ. ವಾರ 15 ದಿನ. ಆಯ್ತು. ಒಂದು ಒಂದು 2840 ರೂಪಾಯಿ ಅಂದ್ರೆ ಅರ್ಧಕ್ಕರ್ಧ ಸಬ್ಸಿಡಿ ಇದು. ಅದೇ ಅರ್ಧ ಗೌರ್ಮೆಂಟ್ ಇಂದು. ಈ ಗೌರ್ಮೆಂಟ್ ಇಂದ ಅರ್ಧಕ್ಕರ್ಧ ಹಿಂಗ್ ಇಟ್ಕೊಂಡ್ರೆ ಹಂಗಲ್ಲ. ನಿಮ್ ಕಡೆ ಏನಾದ್ರು ಪರ್ಚೇಸಿಂಗ್ ರಿಸಿಪ್ಟ್ ಏನಾದ್ರು ಇದೆಯಾ? ಇಲ್ಲ, ನಮ್ಮ ತಮ್ಮ ಅದು ಇಂಪಾರ್ಟೆಂಟ್. ಇರ್ಬೋದು ಸರ್. ಈಗ ನಾನು ಹೇಳ್ಬಿಡ್ತೀನಿ ಹಿಂಗೆ ತಂದಿದ್ದಾರೆ ಮಾರಾಟ ಮಾಡ್ತಾ ಇದಾರೆ ಅಂದ್ರೆ ಇಲ್ಲ ಸರ್. ಮತ್ತೆ ಇಲ್ಲ ಇಲ್ಲ, ದೋಷಕ್ಷ ನಿಮ್ಮ ಹೆಸರಿಗೆ ರಿಸಿಪ್ಟ್ ಇದ್ರೆ ನಾವು ನಂಬಿಕೆ ಇರುತ್ತೆ ನಮಗೆ. ಅಲ್ಲ ಸರ್, ಇವ್ರು ಮಾಡ್ತಾ ಇಲ್ಲ, ಇವ್ರ ಹೆಸರಿಗೆ ತಗೊಂಡ್ಬಂದಿದ್ದಾರೆ ಅಂತ ಹೇಳಿ. ಪಾಣಿ ಇಲ್ಲಿಗೆ ತರಿಸಿರಲ್ಲ, ಪಾಣಿ ಇಲ್ಲಿಗೆ ತರಿಸಿ ಇಲ್ಲೇ ತಂದು ಕೊಡ್ರಿ, ಇಲ್ಲೇ ಕೊಡ್ರಿ ಪಾಣಿ. ಯೂರಿಯಾ DAP 28 ಏಪ್ರಿಲ್ ಸಿಲ್ಪ್ನಹಳ್ಳಿಗೆ ನಾವು ಬಂದಿದ್ದೀವಿ. ಇಲ್ಲೊಂದು ಅನಧಿಕೃತವಾಗಿ DAP ರಸಗೊಬ್ಬರವನ್ನು ಇಲ್ಲಿ ಸ್ಟಾಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಬಂತು. ಆ ಮಾಹಿತಿ ಆಧಾರದ ಮೇಲೆ ನಾವು ಸಂಡೂರು ತಾಲೂಕಿನ, ನಾನು ಸಹಾಯಕ ಕೃಷಿ ನಿರ್ದೇಶಕ ಮೊಹಮ್ಮದ್ ಅಶ್ರಫ್ ಅಂತ ಹೇಳಿ, ಸಂಡೂರು ಸಹಾಯಕ ಕೃಷಿ ನಿರ್ದೇಶಕರು ಹಾಗೂ ನಮ್ಮ ಜಾರಿ ದಳ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ, ಆಮೇಲೆ ಡೆಪ್ಟಿ ಡೈರೆಕ್ಟರ್ ಇದ್ದಾರೆ, ಆಮೇಲೆ ರೈತ ಸಂಘದ ಮುಖಂಡರು. ಸಿಲಪ್ನಹಳ್ಳಿ ಗ್ರಾಮದಲ್ಲಿ ಒಬ್ಬರು ರೈತರ ಮನೆಯಲ್ಲಿ ಒಂದು ಗೋಡನಲ್ಲಿ ಒಂದು ಅನಧಿಕೃತವಾಗಿ DAP ರಸಗೊಬ್ಬರ ಸ್ಟಾಕ್ ಮಾಡಿದ್ದಾರೆ, ಅವರು ಅನಧಿಕೃತವಾಗಿ ಮಾರಾಟ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಮೇಲೆಗೆ ನಾವು ಇಲ್ಲಿ ಬಂದಾಗ ನಮಗೆ ಇಲ್ಲಿ ಒಂದು ಗೋಡನಲ್ಲಿ ಒಂದು 100 ಚೀಲ ಅಷ್ಟು DAP ರಸಗೊಬ್ಬರ ಕಂಡು ಬಂದಿದೆ. ಸೊ ಇದನ್ನ ನಾವು ಆ ಮಾಲೀಕರಿಗೆ ಕೇಳಿದಾಗ ಅವರಲ್ಲಿ ಒಂದು 40 ಎಕರೆ ಭೂಮಿ ಇದೆ. ಅಂದ್ರೆ ರೈತರು ಪ್ಲಸ್ ಅವರ ಅಣ್ಣ, ತಮ್ಮ, ಅಮ್ಮ, ಅವ್ರ ತಾಯಿಯರ ಹೆಸರು, ಚಿಕ್ಕಪ್ಪನ ಹೆಸರು ಮೇಲೆ ಬೇರೆ ಬೇರೆ ಪಾಣಿಗಳು ಇದಾವೆ. ಟೋಟಲ್ ಆಗಿ ಅವ್ರ ಕುಟುಂಬದಲ್ಲಿ ಒಂದು 40 ಎಕರೆ ಭೂಮಿ ಇದೆ ಅಂತ ಹೇಳಿದ್ದಾರೆ. ಸೊ ಆ ಆಧಾರದ ಮೇಲೆ ನಾವು ಈಗೆಲ್ಲ ಮಿಡ್ಲ್ ಈಸ್ಟ್ ಅಲ್ಲಿ ವಾರ್ ಆಗ್ತಾ ಇದ್ರಿಂದ ಸುಮ್ನೆ ಮುಂದೆ ಸಿಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಆ ಭಯದಲ್ಲಿ ನಾವು ಬೇಗನೆ ಸ್ಟಾಕ್ ಮಾಡ್ಕೊಂಡಿದೀವಿ ಅಂತ ಹೇಳ್ತಾ ಇದಾರೆ. ಸೊ ಅಂತ ಅವ್ರ ರೈತರಿಗೆ ನಾವು ಕೇಳಿದೀವಿ, ಅವರು ಪಾಣಿಗಳನ್ನ ನಾವು ಒದಗಿಸಿ ಕೊಡ್ತೀವಿ, ಅದರ ತಕ್ಕಂತೆ ನಾವು ತಂದಿದ್ದಕ್ಕೆ ಅದನ್ನ ಬೊಮ್ಮಗಟ್ಟ ಸೊಸೈಟಿ ಮುಖಾಂತರ ನಾವು ತಗೊಂಡ್ಬಂದಿದ್ದೀವಿ, ಆ ಬಿಲ್ ಸಮೇತ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಇದು ಓಕೆ. ಬಟ್ ನಾವು ಏನ್ ಮನವಿ ಮಾಡ್ತೀವಿ ರೈತರಿಗೆ ಅಂತ ಹೇಳಿದ್ರೆ, ಸೊ ಹಿಂಗ ತಂದು ಹಿಂಗ ಸ್ಟಾಕ್ ಮಾಡ್ಕೊಳೋದು, ಒಂದೇ ಸರಿಗೆ ಸ್ಟಾಕ್ ಮಾಡ್ಕೊಂಡು ಈ ಟೈಪ್ ಇಟ್ಕೊಳೋದು ಅದು ತಪ್ಪು. ಏನಾದ್ರೂ ಭಯ ಭೀತಿ ಅಂತದ್ ಏನಿಲ್ಲ, ಸಾಕಷ್ಟು ರಸಗೊಬ್ಬರ ಬರ್ತಾನೆ ಇದೆ. ಕ್ರಮೇಣವಾಗಿ ನಿಮಗೆ ಎಲ್ಲಾ ರೈತರಿಗೂ ಕ್ರಮೇಣವಾಗಿ ಸಿಕ್ಕೇ ಸಿಗುತ್ತೆ. ಸೊ ಸುಮ್ನೆ ಭಯ ಬಿದ್ದು ಹಿಂಗೆಲ್ಲ ಸ್ಟಾಕ್ ಮಾಡ್ಕೊಂಡ್ರೆ ಸುಮ್ನೆ ಬೇರೆ ಇನ್ಫಾರ್ಮೇಶನ್ ಹೋಗುತ್ತೆ ಅಂತ ಹೇಳ್ತಾ, ಅದೇ ರೀತಿಯಾಗಿ ಈಗ ಏನ್ 100 ಚೀಲ DAP ರಸಗೊಬ್ಬರ ಸಿಕ್ಕಿದೆ, ಸೊ ಅದನ್ನ ನಾವು ಆ ಮಾಲೀಕರಿಗೆ ಹೇಳಿದೀವಿ, ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನು ನೀವು ಕರೆಕ್ಟ್ ಆಗಿ ನಮಗೆ ಪೂರೈಕೆ ಮಾಡಿದ್ರೆ ಮಾತ್ರ ಆ 100 ಚೀಲವನ್ನು ನೀವು ಬಳಕೆ ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ನಾವು ಸೀಸ್ ಮಾಡ್ಲಿಕ್ಕೂ ನಾವು ಮುಂದಾಗಿದ್ದೀವಿ. ಇಲ್ಲ ಸರ್, ಈಗ ಸ್ಪಾಟ್ ನಾಗ ಅವ್ರು ತಂದು ಈಗ ಎಷ್ಟು ದಿನ ಆಗತ್ತೆ ಅಂತ ಏನಾದ್ರು ಮಾಹಿತಿ ಐತೆ ತಮ್ಗೆ? ಇಲ್ಲಿ ಸ್ಟಾಕ್ ಮಾಡ್ಬಿಟ್ಟು ಈಗ ಮಾಲೀಕರಿಗೆ ಕೇಳಿದಾಗ ಒಂದು ವಾರದಿಂದ ನಾವು ಒಂದು ವಾರ ಆಗಿದೆ ಅಂತ ಹೇಳಿದ್ದಾರೆ. ಸೊ ಅದನ್ನ ನಾವು ಡಾಕ್ಯುಮೆಂಟ್ಸ್ ಕೇಳಿದೀವಿ, ಆ ಡಾಕ್ಯುಮೆಂಟ್ಸ್ ಕೊಟ್ರೆ ನಮ್ದೇನು ಅಭ್ಯಂತರ. ಈಗ ವಾರ ಆಗಿ ತಂದು ಇಟ್ಕೊಂಡಿದ್ದಾರೆ, ಅವ್ರು ವಿತೌಟ್ ಬಿಲ್ ಇಟ್ಕೊಂಡಿದ್ದಾರೆ. ಈಗ ನಾಳೆ ಕೇಳಿದ್ರೆ ಅದನ್ನ ಅವ್ರ ಸೊಸೈಟಿ ಕಡೆಯಿಂದ ತಗೊಂಬರಲ್ಲ ಅಂತ ಏನ್ ಗ್ಯಾರಂಟಿ? ಇಲ್ಲ, ಬಿಲ್ ಇದೆ ಅಂತ ಹೇಳ್ತಿದಾರೆ, ಅವ್ರ ತಮ್ಮನ ಹತ್ರ ಇದೆ. ಬಟ್ ನಾವು ತಂದು ನಾವು ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಓಕೆ, ತಂದು ಪ್ರೊಡ್ಯೂಸ್ ಮಾಡಿದ್ರೆ ಇಲ್ಲ, ಪ್ರೊಡ್ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ಕ್ರಮ ಆಗುತ್ತೆ. ಅದಕ್ಕೆ ಏನು ಕಾನೂನು ಕ್ರಮ ಏನಿದೆ ಅದು ಡೆಫಿನೆಟ್ಲಿ ಮಾಡ್ತೀವಿ. ರೈತರು ಒಬ್ಬೊಬ್ಬ ರೈತರು ಇಷ್ಟು ಸಾಮಾನು ಇಟ್ಕೋಬೋದಾ ಗೊಬ್ಬರನ? ಇಲ್ಲ, ಅವ್ರ ಪಾಣಿ ಎಷ್ಟಿದಾವೆ ಅದರ ಆಧಾರದ ಮೇಲೆ ತಂದು ಇಟ್ಕೊಳ್ಳಿಕ್ಕೆ ಅವಕಾಶ ಇದೆ. ಎಕರೆಗೆ ಎಷ್ಟು ಕೊಡ್ತೀರಿ ಸರ್ ನಿಮ್ಮ ಇಲಾಖೆ ಪ್ರಕಾರ? ಇಲ್ಲ, ಸದ್ಯ ಈಗ ಯೂರಿಯಾ ಗೊಬ್ಬರಕ್ಕೆ ಅಂತ ಹೇಳ್ಬಿಟ್ಟು 1 ಚೀಲ ಅಂತ ಮಾಡಿದ್ದಾರೆ. ಅದಿನ್ನ ಒಂದ್ ಪಾಣಿ 1 ಚೀಲನ?
ಯಾವುದು ಒಂದು ಪಾಣಿ ಒಂದ್ ಚೀಲ ಎಕರೆ ಮೇಲೆ ಹೋಗುತ್ತೆ ಬಟ್ ಇದು DAP ರಸಗೊಬ್ಬರ ಇರೋದ್ರಿಂದ DAP ಗೆ ಅಂತದ್ ಯಾವ್ದು ನಿಯಮ ಮಾಡಿಲ್ಲ. ಸೊ ಸಾಮಾನ್ಯವಾಗಿ ರೈತರು ಮೆಕ್ಕೆಜೋಳ ಬೆಳೀತಾ ಇರೋ ರೈತರು ಎಕರೆಗೆ ಒಂದೂವರೆ ಚೀಲ ಹಿಂಗ ಬಳಕೆ ಮಾಡ್ತಾರೆ ಬಿತ್ತನೆ ಮಾಡ್ಬೇಕಂತ ಹೇಳಿದ್ರೆ. ಸೊ ಅದ ತಕ್ಕಂತೆ ಇವರು ತಂದಿದ್ದಾರೆ. ಬಟ್ ಆ ಡಾಕ್ಯುಮೆಂಟ್ಸ್ ನಾವು ಕೇಳಿದೀವಿ, ಅವರಿಗೆ ಕಾಲಾವಕಾಶ ಕೊಡ್ಬೇಕಾಗಿದೆ. ಈ ದಿಢೀರ್ ಅಂತ ಬಂತು ನಾವು ಕೇಳಿದ್ರು ಅವ್ರ ಡಾಕ್ಯುಮೆಂಟ್ಸ್ ಎಲ್ಲೂ ಬೇರೆ ಕಡೆ ಇಟ್ಟಿರ್ತಾರೆ. ಆ ಡಾಕ್ಯುಮೆಂಟ್ಸ್ ಅವ್ರಿಗೆ ಕಾಲಾವಕಾಶ ಕೊಟ್ಟಿದೀವಿ. ನಾಳೆ ಮಧ್ಯಾಹ್ನವರೆಗೆ ಅವ್ರು ತಂದು ಕೊಡ್ಲಿಕ್ಕೆ ಅಂತ ಹೇಳಿದೀವಿ. ನಾಳೆ ಮಧ್ಯಾಹ್ನವರೆಗೆ ಅವ್ರು ತಂದು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇದು ಡೆಫಿನೆಟ್ಲಿ ಕಾನೂನಾತ್ಮಕ ಕ್ರಮ ಏನಿದೆ ಆ ಸೀಸ್ ಮಾಡೋದಿದೆ. ಆ ಸೀಸ್ ಮಾಡಿ ನಾವು ಕೇಸ್ ಮಾಡ್ಲಿಕ್ಕೆ ನಾವು ಮುಂದಾಗ್ತೀವಿ. ಮೊನ್ನೆ ಜಿಲ್ಲಾಧಿಕಾರಿಗಳೇ ಈ ರೀತಿ ವಿತೌಟ್ ಬಿಲ್ ಇದ್ರೆ ಅದು ಯಾವ್ದೇ ಮುಲಾಜ್ ನೋಡ್ಬೇಡ್ರಿ ಕೇಸ್ ಮಾಡ್ರಿ ಅಂತ ಹೇಳಿದಾರೆ ಅಂತ ಗೊತ್ತಾಯ್ತು. ಮತ್ತೆ ಇದಕ್ಕ ಈ ಸ್ಪಾಟ್ ಅಲ್ಲೇ ಕೊಡ್ಬೇಕಾಯ್ತು, ಈ ಸ್ಪಾಟ್ ಅಲ್ಲಿ ಕೊಡ್ತಾ ಇಲ್ಲ ಅವರು. ಹಂಗಲ್ಲ, ಈಗ ತಕ್ಷಣ ಬಂದಿರೋದ್ರಿಂದ ಅವ್ರ ಕಡೆನೂ ಇರ್ಲಿಕ್ಕಿಲ್ಲ. ಮನೆಯಲ್ಲಿದೆ ಅಂತ ಹೇಳಿದ್ದಾರೆ. ಒಂದು ವಸ್ತು ಖರೀದಿ ಮಾಡಿದ್ರೆ ಯಾವ್ದೋ ಒಂದು ಅಂಗಡಿಯಲ್ಲಿ ಒಂದು ವಸ್ತು ಖರೀದಿ ಮಾಡಿದ್ರೆ ಅದನ್ನ MRP ರೇಟ್ ಹಾಕೊಂಡು ಬಿಲ್ ತಗೊಳೋದು ಇವತ್ತಿನ ದಿನದಲ್ಲಿ ಇದೆ. ಒಂದು GST ಹಾಕೊಡ್ತಾರೆ. 100 ಚೀಲ ತಗೊಂಡು ಸ್ಟಾಕ್ ಮಾಡಿ ಇಡ್ತೀವಿ, ಬಿಲ್ ಇಲ್ಲ ಅಂತ ಹೇಳಿದ್ರೆ ಹೆಂಗ್ ಹೇಳ್ತೀರಾ? ಇಲ್ಲ, ಅವ್ರ ಕಡೆ ಬಿಲ್ ಇದೆ ಅಂತ ಹೇಳ್ತಾ ಇದಾರೆ. ಓಕೆ, ಹಂಗಾಗಿ ಅವ್ರಿಗೆ ಕಾಲಾವಕಾಶ ಕೊಟ್ಟಿದೀವಿ. ಅವ್ರ ಬಿಲ್ ತಂದು ಕೊಟ್ಟಿಲ್ಲ, ಪ್ರೊಡ್ಯೂಸ್ ಮಾಡಿಲ್ಲ ಅಂದ್ರೆ ಡೆಫಿನೆಟ್ಲಿ ನಾವು ಕ್ರಮ ಕೈಗೊಳ್ತೀವಿ. ನಾವು ನಿಮಗೆ ತಿಳಿಸ್ತೀವಿ. ಯಾವತ್ತಿನವರೆಗೆ ಟೈಮ್ ಕೊಟ್ಟಿದ್ರಿ? ನಾಳೆ ಮಧ್ಯಾಹ್ನವರೆಗೆ ಟೈಮ್ ಕೊಟ್ಟಿದ್ವಿ. ಆಯ್ತಾ? ಓಕೆ. ಸರ್ ನಾಳೆ ಮಧ್ಯಾಹ್ನವರೆಗೆ ಅವ್ರು ತಂದು ಕೊಟ್ರೆ ಇದು ಮಾಡ್ರಿ, ಇಲ್ಲ ಅಂದ್ರೆ ಅದೇ ಯಾರು ತಪ್ಪಿದಪ್ಪು ಒಂದು ಬ್ಯಾಗ್ ಮಾರಂಗಿಲ್ಲ, ಬಂದಿದ್ದು ಇಳಿಸ್ಕೊಳ್ಳೋದಷ್ಟೇ ಕೆಲಸ. ಇಲ್ಲಿಂದ ಒಂದು ಬ್ಯಾಗ್ ಹೋಗಿ ಓವರಾಲ್ ರಸಗೊಬ್ಬರ ಕೊಡಿ. ಇನ್ನು ಮುಂದೆ ಯಾರೇ ಏನು ಬಂದ್ರು ನಿಮ್ದು ಸ್ಟಾಕ್ ಬುಕ್ ಇರಬೇಕು, ಇನ್ವಾಯ್ಸ್ ಬುಕ್ ಇರಬೇಕು, ಎಲ್ಲ ಇಲ್ಲಿರ್ಬೇಕು. ನೀವು ಅಡಿಟಿಗೆ ಹೋಗಿದ್ರೆ ಅಡಿಟ ಬೇರೆ ದಿನ ಮಾಡಿಸ್ರಿ. ಬಂದಾಗ ನಿಮಗೆ ಅಡಿಟಿಂಗ್ ಇರ್ತದ. ಏನ್ ಬೇಡ, ಸ್ಟಾಪ್ ಸೆಲ್ ನೋಟಿಸ್ ಕೊಡ್ತಾ ಇದ್ವಿ. ಯಾವ್ದು ಒಂದು ಚೀಲ ಹೋಗಂಗಿಲ್ಲ. ಈಗ ಏನೇನೈತಿ, ಈಗ ಎಷ್ಟೈತಿ ಎಷ್ಟು ಚೀಲ ಆಯ್ತಲ್ಲಿ? ಇರ್ಬೋದು. ಸಾಕಷ್ಟೈತೆ ಅಂತ ನಿಮ್ಗೆ ಗೊತ್ತಾಗಲ್ಲ. ಅದೊಂದು ಹಾಕಿ ಅಲ್ರಿ ನೀವು ಹೇಳಿದ್ದು. ಅವ್ರು ಅದನ್ನೇ ಹೇಳಿದ್ದು. ಅದನ್ನ ಎಷ್ಟು ಮಾರ್ಬೋದು ಸರ್ ಗೌರ್ಮೆಂಟ್ ರೇಟ್ ಪ್ರಕಾರ? ಗೌರ್ಮೆಂಟ್ ರೇಟ್ ಪ್ರಕಾರ ಅಷ್ಟೇ. DAP ರೇಟ್ ಇರೋದೇ ಅಷ್ಟ್ರಿ. ಎಷ್ಟು? 1400. ಒಂದೊಂದ್ ಕಂಪ್ನಿದು ಒಂದೊಂದ್ ಐತೆ ರೇಟ್. ಇವಾಗ ಸದ್ಯ ಈಗ ಇದಿರೋದು ಎಷ್ಟು? ಒಂದ್ ನಿಮಿಷ, ಈಗ ಒಂದೊಂದ್ ಕಂಪ್ನಿದು ಒಂದೊಂದ್ ರೇಟ್ ಆಗ್ತದೆ. ಅದು ನಿಮ್ಗೆ ಕಾಣ್ತಾ ಇದೆಯಲ್ಲ ಸರ್, ಇದು ಏನ್ ರೇಟಿಗೆ ಮಾಡ್ಬೇಕು ಅಂತ ಹೇಳ್ತೀವಿ. 1350 1350. 1350. ಇದು 1350 ರೂಪಾಯಿ ಐತೆ. ಅವ್ರು ತಂದಿರೋದು 1400. ಈಗ ನೋಡಿ ಒಂದ್ ಹೇಳ್ತೀನಿ. ಈಗ ಅವರು ಮಾತಾಡಿದಾರೆ, ಈಗ ನಾವ್ ಬಂದ್ವಿ, ಸಡನ್ ಆಗಿ ಕೇಳಿದ್ವಿ, ಅವ್ರು ಹೇಳಿದ್ರು. ಬಟ್ ಬಿಲ್ ನೋಡದಲ್ಲೇ ನಾನೇನು ಮಾತಾಡಕ್ ಬರಲ್ಲ, ನೀವೇನು ಮಾತಾಡಕ್ ಬರಲ್ಲ. ನಮ್ ಬಾಯಿ ಅಲ್ಲಲ್ಲ, ನೀವು ವಿಜಿಲೆನ್ಸ್ ಆಗಿ ನಿಮ್ಗೆ ಗೊತ್ತಿರುತ್ತೆ ಸರ್ ಈ ತರದ್ದು ರೇಟ್ ಮಾಡ್ಬೇಕು. ಈಗ ಆಗಿದ್ದು ಮೊನ್ನೆ ಆಗಿದ್ದು ಪ್ರಾಬ್ಲಮ್ ಇದೆ. ಇದಕ್ಕೋಸ್ಕರನೇ ಈಗ ನಾನು ಇವ್ರಿಗೂ ಏಡಿಯವ್ರಿಗೂ ಹೇಳಿದ್ದದನ್ನೇ. ಯಾಕೆಂದ್ರೆ ಎಲ್ಲಾರ ತಲೆದಾಗೂ ಏನೈತೆ ಅಂತಂದ್ರೆ, ಸರ್ ಲಾಸ್ಟ್ ಇಯರ್, ಈಗ ಮೊನ್ನೆ ಈ ಮೀಟಿಂಗ್ ಅಲ್ಲಿ ನಾವು ಕೂತಿದ್ವಿ, ಅಲ್ಲೂ ನೀವು ಕೇಳಿದ್ರಿ ಸರ್ ಲಾಸ್ಟ್ ಇಯರ್ ಬಹಳ ಅನುಭವಿಸಿ ನಾವು ಗೊಬ್ಬರ ಸಿಕ್ಕಿಲ್ಲ ಅಂತ. ಎಷ್ಟು ಜನ ಅಂತಂದ್ರು. ಈಗ ಇವ್ರು ಅದೇ ಅಂದಿದ್ದು. ಈಗ ಅವ್ರ ಹತ್ರ ಫೋನ್ ಮಾತಾಡೋದಿಲ್ಲ ನಾನಾಗ್ಲೇ, ಸರ್ ಲಾಸ್ಟ್ ಇಯರ್ ನಾವು ಬಹಳ ಕಷ್ಟ ಅನ್ಭವಿಸಿವಿ, ಅದಾಗದ್ ಬೇಡ ಅಂತ ಈಗ ಅಡ್ವಾನ್ಸ್ ತಂದು ಇಟ್ಕೊಂಡಿದೀವಿ ಹೊರತು ಬೇರೆ ಯಾವ್ದು ದೃಷ್ಟಿನಲ್ಲ ಅಂತ ಹೇಳಿದ್ರು. ಈಗ ಒಂದು ಹೇಳ್ತದೆ, ರೈತರು ಇದ್ದಾಗ ಇಂಥವ್ ಹೇಳಿದಾಗ ನಾವು ಸಡನ್ ಆಗಿ ಅವ್ರನ್ನ, ಈಗ ಹೊರಗಡೆ ಬಿಸ್ನೆಸ್ ಬೇರೆ ಆಗ್ತದೆ, ರೈತರ ಹತ್ರ ಬೇರೆ ಆಗ್ತದೆ. ನಾವೀಗ ಅವ್ರಿಗೆ ಕೂಲಂಕುಷ ಕೇಳಿದಿವ, ನಿಮ್ಗೆ ಇರೋದು ಎಷ್ಟು ಜಮೀನು, ಇಷ್ಟೊಂದು ಯಾಕೆ ತಂದು ಇಟ್ಕೊಂಡಿದ್ದೀರಿ, ನೀವು ತಂದಿದ್ದಕ್ಕೆ ಬಿಲ್ ಎಲ್ಲ ಐತೆ ಎಲ್ಲ ಕೇಳಿದೀವಿ. ಈಗ ಅವ್ರೇನೋ ಅವ್ರ ಬ್ರದರ್ ಕಡೆ ಐತೆ, ಅವರೆಲ್ಲ ಬಳ್ಳಾರಿಗೆಲ್ಲ ಹೋಗೋರೆ, ನಾ ಆಮೇಲಿಂದ ಸಬ್ಮಿಟ್ ಮಾಡ್ತೀವಿ ಸರ್, ವಿತ್ ಪಾಣಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ನಾಳೆ ಸಂಜೆ ಮಧ್ಯಾಹ್ನದೊಳಗೆ ಇವ್ರಿಗೆ ಕೊಡ್ಲಿಕ್ಕೆ ಹೇಳಿದೀವಿ. ಕೊಡ್ಲಿಲ್ಲ ಅಂತಂದ್ರೆ ಮುಂದಕ್ಕೆ ನಾವು ನಮ್ಮ ಸಿಸ್ಟಮ್ ಏನೈತೆ ಅದನ್ನ ನಾವು ಮಾಡೇ ಮಾಡ್ತೀವಿ. ಇದೆಲ್ಲ ಕರೆಕ್ಟ್ ಸರ್. ಎಲ್ಲ ಒಂದ್ ಕಡೆ ಕೃತಕ ಅಭಾವ ಸೃಷ್ಟಿ ಆಗೋ ನಿಟ್ಟಿನಲ್ಲಿ ಈ ಒಂದು ಕೆಲಸ ಆಗ್ತಾ ಇದೆ ಅಂತ. ಒಬ್ಬೊಬ್ರು ಈಗ ನಿಮ್ಮ ಹಿಂದ್ಗಡೆ ಇದೆ 100 ಚೀಲ ಇದೆ, ಎಲ್ಲರೂ ಇದೇ ತರ ಯುದ್ಧ ನಡೀತಿದೆ ಅನ್ನೋ ಒಂದು ಗುಮ್ಮ ತೋರಿಸಿ ಎಲ್ಲಾ ಕಡೆಗೂ 100 ಚೀಲ 50 ಚೀಲ ಪ್ರತಿ ಮನೆಗೂ ಹಾಕಿದ್ರೆ ಸಣ್ಣ ರೈತರು ಎಲ್ಲಿ ಹೋಗ್ತಾರೆ? ಮುಂದೆ ಮಳೆ ಬಂದು ಸೀಸನ್ ಅಲ್ಲಿ ಎಲ್ಲಾ ಸೊಸೈಟಿಗಳು ಮುಂದೆ ಹಿಂದಿನ ವರ್ಷ ಆದಕ್ಕೆ ಈ ವರ್ಷನೂ ಕೂಡ ಮಹಿಳೆಯರು 2 ದಿನ 3 ದಿನ ರಾತ್ರಿ ಹಗಲು ಅಂದ್ರೆ ಸೊಸೈಟಿ ಮುಂದೆ ನಿಂತ್ಕೊಂಡು ಗೊಬ್ಬರ ತಗೊಳ್ಳುವಂತ ಕೆಲಸ ಮಾಡಿದ್ರು. ಈ ನಿಟ್ಟಲ್ಲಿ ಇನ್ನೂ ಮಳೆಗಾಲನೇ ಸ್ಟಾರ್ಟ್ ಆಗಿಲ್ಲ, ಆದ್ರೆ ಕೆಲವು ರೈತರು 100-150 ಚೀಲ ಅವ್ರ ಮನೆಯಲ್ಲಿ ತಂದು ಹಾಕೋದ್ರ ಮುಖಾಂತರ ಕೃತಕ ಅಭಾವ ಸೃಷ್ಟಿ ಆಗ್ತಾ ಇದೆ ಅನ್ನೋ ಒಂದು ಆರೋಪ ಇದೆ ಸರ್. ಇದಕ್ಕೆ ತಾವೇನ್ ಹೇಳ್ತೀರಾ?
ಇದನ್ನ ನಾನು ನಿಮ್ಗೆ ಹೇಳಿದೆ ಮೊದ್ಲೇ. ಫಸ್ಟ್ ಆಫ್ ಆಲ್ ಈ ಸರಿ ಏನ್ ಪ್ರಾಬ್ಲಮ್ ಆಗೈತೆ ಅಂದ್ರೆ ಹೋದ್ ಸರಿ ರೈತರು ಬಹಳ ತೊಂದರೆ ಅನ್ಭವಿಸೋರು ಗೊಬ್ಬರ ಸಿಗದ್ರಾಗೆ. ನಿಮ್ಗೂ ಅದು ಈಗ ಮೀಟಿಂಗ್ ಅಲ್ಲಿ ಕೇಳ್ಕೊಂಡಿರಿ. ಈ ವರ್ಷನೂ ಅದೇ ಪರಿಸ್ಥಿತಿ, ಯಾಕಂದ್ರೆ ಯುದ್ಧ ಆಗ್ತಾ ಇರೋದ್ರಿಂದ ಸ್ವಲ್ಪ ಏನೋ ಹಿಂಗೈತೆ, ಅದಕ್ಕೋಸ್ಕರ ಹಿಂಗಾಗ್ತದೆ, ಮುಂದೆ ಗೊಬ್ಬರ ಸಿಗ್ತದೋ ಇಲ್ಲೋ ಅನ್ನೋ ಭಯದಲ್ಲಿ ತಂದಿಟ್ಕೊಂಡವ್ರೆ. ಎಲ್ಲರೂ ತಂದಿಟ್ಕೊಳಕ್ ಆಗಲ್ಲ, ಕೆಲವು ವರ್ಷ ತಂದಿಟ್ಕೊಂಡಿದ್ದಾರೆ. ಇದನ್ನ ನಮ್ಮ ಮೊನ್ನೆ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ, ಯಾವ್ದೇ ಕಾರಣಕ್ಕೂ ನೀವು ಅಡ್ವಾನ್ಸ್ ತಗೊಂಡು ಇಟ್ಕೋಬೇಡಿ ಅಂತ. ನಾವು ಇನ್ನೊಂದ್ಸರಿ ನಾವು ಇಲಾಖಾ ವತಿಯಿಂದ ಸ್ಟೇಟ್ಮೆಂಟ್ ಕೊಡ್ತೀವಿ. ನೀವು ಒಂದು ತಾಲೂಕು ಇದ್ರೊಳಗೆ ಕೊಡ್ರಿ, ಯಾವ ರೈತರನ್ನ ತಗೊಂಡೋಗಿ ಇಟ್ಕೋಬೇಡ್ರಿ, ಯಾಕಂದ್ರೆ ಯಾವ್ದೇ ರೀತಿ ಅಭಾವ ಸೃಷ್ಟಿ ಆಗಲ್ಲ, ಆರಾಮಾಗಿ ಸಿಗ್ತತೆ. ಇರೋದನ್ನ ಕರೆಕ್ಟ್ ಆಗಿ ಇದನ್ನು ಸ್ಕೇರ್ಸಿಟಿ ಇದನ್ನ ಕ್ರಿಯೇಟ್ ಮಾಡ್ದಂಗೆ, ಕೊರತೆ ಅನ್ನೋದನ್ನ ಕ್ರಿಯೇಟ್ ಮಾಡ್ದಂಗೆ ನೀವು ಆರಾಮಾಗಿ ಎಲ್ರು ತಗೊಂಡು ಸರಿಯಾಗಿರ್ರಿ ಅಂತ ನಾವು ಇಲಾಖಾ ವತಿಯಿಂದ ಏನ್ ಕ್ರಮ ತಗೋಬೇಕು ಅದು ತಗೊಂತೀವಿ. ಬಟ್ ಈಗ ಹೇಳಿ, ಈಗ ರೇಟ್ ಇದು ಜಾಸ್ತಿ ಹೇಳಿದಾರ ಅವರು ರೈತರು. ಅವ್ರು ಹೇಳಿದಾರೆ ರೇಟಿನ ವಿಚಾರವಾಗಿ ಬಿಲ್ ಬೇಕಲ್ಲ, ರೇಟಿನ ವಿಚಾರವಾಗಿ ಇವರು ಬಿಲ್ ಏನ್ ಪ್ರೊಡ್ಯೂಸ್ ಮಾಡ್ತಾರೆ ಅದ್ರ ಮೇಲೆ ನಾವು ಮುಂದೆ ಈಗ 1350 ರೂಪಾಯಿಗಿಂತ ಜಾಸ್ತಿ ಹಾಕಿದ್ರೆ ನಾವು ಅವ್ರಿಗೆ ಶೋಕಾಸ್ ನೋಟಿಸ್ ಕೊಟ್ಟು ಅದನ್ನ ಸ್ಟಾಪ್ ಸೇಲ್ ನೋಟಿಸ್ ಅನ್ನ ಕೊಡ್ತೇವೆ. ಖರೀದಿ ಮಾಡಿದಾರೆ ಹೇಳ್ತಾರೆ, ಖರೀದಿ ಮಾಡಿದಾರಲ್ಲ ಸರ್, ಅವರೇ ಹೇಳ್ತಾರೆ ನಾವ್ ಇಷ್ಟು ಕೊಟ್ಟಿದೀವಿ ಅಂತ ಹೇಳಿ. ಇಲ್ಲ, ಅವ್ರ ಡಾಕ್ಯುಮೆಂಟ್ಸ್ ತೋರ್ಸ್ಲಿ. ಓಕೆ, ಅವ್ರ ತಮ್ಮನ ಹತ್ರ ಇದೆ ಅಂತ ಹೇಳ್ತಾರೆ, ಅವ್ರ ತಮ್ಮ ತಗೊಂಬಂದಿದ್ದಾರೆ, ತಮ್ಮನ ಹತ್ರ ಇದೆ ಅಂತ ಹೇಳ್ತಾರೆ. ಮೊದಲು ಡಾಕ್ಯುಮೆಂಟ್ಸ್ ತೋರ್ಸ್ಲಿ. ಅದಕ್ಕಿಂತ ಜಾಸ್ತಿ ಇದ್ರೆ ಡೆಫಿನೆಟ್ಲಿ ವಿಲ್ ಟೇಕ್ ಆಕ್ಷನ್ ಆನ್. ಅದು ಬೊಮ್ಮಘಟ್ಟ ಸೊಸೈಟಿಯಿಂದ ಹೆಚ್ಚಿಗೆ ರೇಟ್ ದರಕ್ಕೆ ಯಾಕೆ ಮಾರಾಟ ಮಾಡಿದಾರೆ ಅಂತ ಅವ್ರು ಕೇಳಕ್ಕೆ ಇದ್ ಮಾಡ್ತೀವಿ. ಓಕೆ, ಸುವರ್ಣ 100 4 ಎಕರೆ ಐತೆ ಸರ್. 155 ತಿಪ್ಪೇರುದ್ರಪ್ಪ ಹೆಸರು ಮುಂದೆ 155 ಸುಮಾರು 4 ಇದಾವೆ. 158 ಸರ್. 155 ಅದು 150 ಕರೆಕ್ಟ್. ಒಂದು ಯಾವ್ದಾರ 155 ದಿವಸ ನಂಬರ್ ಏನ್ ಗೊತ್ತಾ? 155 ನಿಮ್ದೇ ಅಲ್ವಾ? ನಮ್ದೇ 155 MG ತಿಪ್ಪೇರುದ್ರಪ್ಪ ಅಂತ ಇತ್ತು. ಹೌದಾ, ನೋಡ್ತೀನಿ. ನಮ್ಮ ಇನ್ನೂ ಭಾಳ ಪಾಣಿ ಅದು, ಸರಿ ನಂಬರ್ ನನ್ನ ನಂಬರ್ ತಗೊಂಡ್ರೆ ಬೇಕಾದ್ರೆ ನೀವು ಸಾಯಂಕಾಲ ನಾನು ನಂಬರ್ ತಗೊಂಡಿದ್ದೀನಿ. ನನ್ನ ನಂಬರ್ ತಗೊಳ್ರಿ, ಇಲ್ಲ ನಾನೇ ಫೋನ್ ಮಾಡ್ತೀನಿ ಬಿಡ್ರಿ. ನನಗೆ ಕರೆಕ್ಟ್ ಆಗಿ ಯಾರ್ದು ಏನು ಅಂತ ಹೇಳ್ಬೇಕು. ನಿಮ್ ಬಿಲ್ ಇದು ಕೊಟ್ರೆ 628 ಹಾಕೊಂಡಿದ್ದು ಸರ್, ಅವ್ರು ಹೇಳಿದ್ರು. ನಮ್ಮ ಸರಿ 158 ಆಯ್ತು, ಈಗ 158 10 ಚೀಲಕ್ಕೆ ಸರಿ ಹೋಯ್ತು ಅದು. ಆಯ್ತು ಸರ್, ಅವ್ರಿಗೆಲ್ಲದೂ ಕೊಡ್ತೀವಿ ನಾವು. ಅದೆಲ್ಲ ಭೂಮಿ ಎಷ್ಟೈತೆ ಅವ್ರಿಗೆಲ್ಲ ಕೊಡ್ತೀವಿ. ನಮ್ದು 30 ಎಕರೆ ಮೇಲೆ ಐತಿ. ಚನ್ನ ಬಸಪ್ಪ. ಚನ್ನ ಬಸಪ್ಪ ಯಾರು? ಅವ್ರು ನಮ್ಮ ಚಿಗಪ್ಪರು. ಅವ್ರದ್ದು ಎಷ್ಟು ಎಕರೆ ಐತದ? ಅದು ಎಷ್ಟು ಎಕರೆ? 6 ಎಕರೆ ಚಿಲ್ಲರೆ ಇರ್ಬೇಕಲ್ಲ ಸರ್ ಅದು? 158 4 ಎಕರೆ 4 ಎಕರೆ 8 ಸೆಂಟ್ ಸರ್. 110 ಐತಿ. 110 ಸರ್. ಏನೋ MG ಬಸವರಾಜ್ ಅಂದ್ರೆ ನೀವು 110 ಅಣ್ಣ. ಶುಭೇಂದ್ರಯ್ಯ ಇದೆ, ಇನ್ನೊಂದು 110 ಯಾರದ್ರಿ? ಹೋಟ್ಲಿಗೆ ಮಲ್ಲಿಕಾರ್ಜುನ ಅಂತ ಇದೆ. ಅಲ್ಲಣ್ಣ 110 ಅಲ್ಲಿ ನಿಂದು. ನಿಮ್ ದೇಶ ನಿಮಗೆ ಗೊತ್ತಿಲ್ರಿ ಭೂಮಿ? ಆಶ್ಚರ್ಯಪ್ಪ, ಹಳ್ಳ್ಯಾಗ ಸರ್ ನಂಬರ್ ಕರೆಕ್ಟ್ ಆಗಿ ಹೇಳ್ರಿ. ನೀವು ಹಿಂಗ್ ಹೇಳಿದ್ರೆ ನೋಡ್ರಿ ನಮ್ಗೆ ಇದಾಗಲ್ಲ. ನಂಬರ್ಗಳು ನಿಮ್ ಕಡೆ ಇರಂಗಿಲ್ಲ, ನೀವೆಲ್ಲ ಅಂಗಡಿ ವ್ಯಾಪಾರ ಮಾಡ್ತೀರಿ. ತಮ್ಮ ಹೆಸರು ಹೇಳ್ರಿ. ನನ್ನ ಹೆಸರು MLK ನಾಯ್ಡು ಅಂತ ಹೇಳಿ, ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಅಧ್ಯಕ್ಷರು. ಇವತ್ತು ಇಲ್ಲಿ ಬಂದಿದ್ರೆ ಸೊಸೈಟಿಗೆ, ಯಾವ ತರದ್ದು ಏನಾದ್ರು ಅಕ್ರಮ ಏನಾದ್ರು ಸಿಗ್ತಾ ಇಲ್ಲಿ? ಈಗ ಅಕ್ರಮ ಅನ್ನೋದಕ್ಕಿಂತ ಒಬ್ಬೊಬ್ಬ ರೈತರು 100 ಚೀಲ ತಗೊಂಡೋಗಿದ್ದಾರೆ. ಅದಕ್ಕೆ ಅಧಿಕಾರಿಗಳು ಬಂದಿದ್ದಾರೆ, ನಮಗೆ ಮಾಹಿತಿ ಬಂತ, ಅವ್ರ ಜೊತೆಗೆ ನಾವು ಬಂದಿದ್ದೀವಿ. ಯಾಕಂದ್ರೆ ಒಬ್ಬೊಬ್ಬ ರೈತ 100 ಚೀಲ ಇಟ್ಕೊಳ್ಳೋದು ತಪ್ಪು. ಈಗ ಕೃತಕ ಅಭಾವ ಮಾಡಕ್ ಹೋಗ್ಬಾರ್ದು. ರೈತರಿಗೆ ಪ್ರತಿಯೊಬ್ಬ ರೈತರು, ಸಣ್ಣ ರೈತರಿಗೆ ಸಿಗಬೇಕು, ದೊಡ್ಡ ರೈತರಿಗೆ ಯಾರು ಸ್ಟಾಕ್ ಇಡಬಾರ್ದು. ಸ್ಟಾಕ್ ಇಟ್ರೆ ಅದು ಕಾನೂನು ಅಪರಾಧ ಆಗುತ್ತೆ. ಆದ ಕಾರಣ ಯಾರು ಸ್ಟಾಕ್ ಇಡಕ್ ಹೋಗ್ಬೇಡ್ರಿ. ಸೊಸೈಟಿಯಲ್ಲಿ ಆಗ್ಲಿ, ಈಗ 1 ಎಕರೆಗೆ ಏನು ಸರ್ಕಾರ ನಿಗದಿ ಮಾಡುತ್ತೆ ಅದೇ ಪ್ರಕಾರ ಕೊಡ್ಬೇಕು. ಇನ್ ಕೇಸ್ ಅವ್ರು ಜಾಸ್ತಿ ಕೊಟ್ರೆ ಅವ್ರ ಅಧಿಕಾರಿಗಳು ಅವ್ರ ವಿರುದ್ಧ ಕ್ರಮ ತಗೋಬೇಕಂತೇಳಿ ನಾವು ರೈತ ಸಂಘ ಒತ್ತಾಯಿಸುತ್ತಾರೆ. ಈಗ ಸೆಲ್ಲಪ್ನಲ್ಲಿ ಹೋಗಿದ್ರಿ, ರೈತರ ಮನೆಗ, ರೈತ ಅಂತೆಲ್ಲ ಒಬ್ಬ ಅಂಗಡಿ ಇಟ್ಕೊಂಡಿದ್ದ ಆತ, ಕುಮಾರಸ್ವಾಮಿ ಅನ್ನೋ ಮನೆಯಲ್ಲಿ 100 ಚೀಲ DAP ಇತ್ತು. ಅಲ್ಲಿ ದಾಖಲೆ ಕೊಡಂದ್ರೆ ಕೊಟ್ಟಿಲ್ಲ. ಇಲ್ಲಿ ಬಂದು ದಾಖಲೆ ಕೇಳಿದ್ರೆ ದಾಖಲೆ ಇಲ್ಲ ಅಂತ ಹೇಳ್ತಾರೆ. ಇದಕ್ಕೇನ್ ಹೇಳ್ತೀರಿ? ಈಗ ನಾವೆಲ್ಲಾರು ರೈತರ ಪರವಾಗಿ ನೋಡೋದು. ಇವಾಗ ರೈತ ಅಂತೇಳಿ ಆತೇನ್ ಹೇಳ್ದ, ನಾವು ಹೋದಾಗ ಹೇಳ್ದೆ, ನಾವಿಲ್ಲ, ನಾವು ನಮ್ಮ ಹತ್ರ ಒಂದು 30 ಎಕರೆ ಐತೆ ನಮ್ದು,
ಅಣ್ಣ ತಮ್ಮದು ಚಿಕ್ಕಪ್ಪ, ಅದಕ್ಕೆ ನಾವು ಇಲ್ಲಿ ಸ್ಟಾಕ್ ಮಾಡಿವಿ ಅಂತ ಹೇಳ್ತಿದ್ದಾರೆ. ಈಗ ಅಧಿಕಾರಿಗಳು ಕೂಡ ಪರಿಶೀಲನೆ ಮಾಡಿದ್ದಾರೆ ಅಲ್ಲಿ. ಅವರು ನಾಳೆ ಮಧ್ಯಾಹ್ನದೊಳಗೆ ಅವ್ರ ದಾಖಲಾತಿಗಳು ತಗೊಂಡು ಆಫೀಸಿಗೆ ಬಂದ್ಬಿಟ್ಟು ಕೊಡಕ್ಕೆ ಹೇಳಿದ್ದಾರೆ. ಯಾಕಂದ್ರೆ ನಿಮ್ದು ಎಷ್ಟಾಗಿದೆ, ಎಷ್ಟಿಲ್ಲ, ಎಷ್ಟು ನಿಮ್ದು ಎಕರೆ ಇದೆ, ಯಾರ ಹೆಸರು ಮೇಲಿದೆ ಅದು ನೋಡ್ಬಿಟ್ಟು ಅವ್ರು ಕುಲಂಕುಷವಾಗಿ ನೋಡಿ ಇನ್ ಕೇಸ್ ಹಂಗೇನು ಅವ್ರು ತಪ್ಪಿಸತ್ತಾದ್ರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ತಾರೆ. ಅವ್ರೇನ್ ಹೇಳಿದ್ರು, ಬೊಮ್ಮಘಟ್ಟ ಸೊಸೈಟಿಯಲ್ಲಿ ನಮ್ದು ಬಿಲ್ಗಳು ಇದಾವೆ ಅಂತ ಹೇಳಿದ್ರು. ಇಲ್ಲಿ ಕೇಳಿದ್ರೆ ಇಲ್ಲಿ ಇಲ್ಲ, ಅಂದ್ರೆ ಇದಕ್ಕೆ ಎಡಿಟಿಂಗ್ ಹೋಗಿದೆ ಅಂತ ಹೇಳ್ತಾರೆ. ಇದಕ್ಕೇನ್ ಹೇಳ್ತೀರಾ? ಇದು ಕಾಕತಾಳಿ ಅಂತ ಆಗ್ತಾ ಇದೆ, ಅಕ್ರಮ ನಡೆದು ಕಂಡು ಬರ್ತಾ ಇದೆ ಮೇಲ್ನೋಟಕ್ಕೆ. ನಾಳೆ ಅಧಿಕಾರಿಗಳ ಪರಿಶೀಲನೆ ಮಾಡಿದಾಗ ಅದು ನಾಳೆ ಏನ್ ಅನ್ನೋದು ಗೊತ್ತಾಗುತ್ತೆ. ಸುವರ್ಣ 100 4 ಎಕರೆ ಐತೆ ಇನ್ನೊಂದು 155 ತಿಪ್ಪೇರುದ್ರಪ್ಪ ಹೆಸರು ಮನೆ 155 ಸುಮಾರು 4 ಇದಾವೆ. 158 ಸರ್. 155 ಅದು 150 ಕರೆಕ್ಟ್. ಒಂದು ಅದರ 155 ನಂಬರ್ ಏನು ಗೊತ್ತಾ? 155 ನಿಮ್ದೇ ಅಲ್ವಾ? ನಮ್ದೇ 155 MG ತಿಪ್ಪೇರುದ್ರಪ್ಪ ಅಂತ ಇತ್ತು. ಹೌದಾ, ನೋಡ್ತೀನಿ. ನಮ್ಮ ಏನೋ ಭಾಳ ಪಾಣಿ ಅದು, ಸರಿ ನಂಬರ್ ಗೊತ್ತು. ನನ್ನ ನಂಬರ್ ತಗೊಂಡ್ರೆ ಬೇಕಾದ್ರೆ ನೀವು ಸಾಯಂಕಾಲ ನಾನು ನಂಬರ್ ತಗೊಂಡಿದ್ದೀನಿ. ನನ್ನ ನಂಬರ್ ತಗೊಳ್ರಿ, ಇಲ್ಲ ನಾನೇ ಫೋನ್ ಮಾಡ್ತೀನಿ ಬಿಡ್ರಿ. ನನಗೆ ಕರೆಕ್ಟಾಗಿ ಯಾರ್ದು ಏನು ಅಂತ ಹೇಳ್ಬೇಕು. ನಿಮ್ ಬಿಲ್ಲು ಇದು ಕೊಟ್ರೆ 628 ಹಾಕೊಂಡಿದ್ದು ಸರ್, ಅವ್ರು ಹೇಳಿದ್ರು. ನಮ್ಮ ಸರಿ 158 ಆಯ್ತು, ಈಗ 158 10 ಚೀಲಕ್ಕೆ ಸರಿ ಹೋಯ್ತು ಅದು. ಆಯ್ತು ಸರ್, ಅದಕ್ಕೆಲ್ಲದೂ ಕೊಡ್ತೀವಿ ನಾವು. ಅದೆಲ್ಲ ಭೂಮಿ ಎಷ್ಟೈತೆ ಅವ್ರಿಗೆಲ್ಲ ಕೊಡ್ತೀವಿ. ನಮ್ದು 30 ಎಕರೆ ಮೇಲೆ ಐತಿ. ಚನ್ನಬಸಪ್ಪ. ಚನ್ನಬಸಪ್ಪ ಯಾರು? ಅವ್ರು ನಮ್ಮ ಚಿಕ್ಕಪ್ಪರು. ಅವ್ರದ್ದು ಎಷ್ಟು ಎಕರೆ ಐತದ? ಅದು ಎಷ್ಟು ಎಕರೆ? 6 ಎಕರೆ ಚಿಲ್ಲರೆ ಇರ್ಬೇಕಲ್ಲ ಸರ್ ಅದು? 158 4 ಎಕರೆ 4 ಎಕರೆ 8 ಸೆಂಟ್ ಸರ್. 110 ಐತಿ. ಯಾರು? MG ಬಸವರಾಜ್ ಅಂದ್ರೆ ನೀವು? 110 ಅಣ್ಣ. ಶುಭೇಂದ್ರಯ್ಯ ಇದೆ. ಇನ್ನೊಂದು 110 ಯಾರದ್ರಿ? ಹೋಟ್ಲಲ್ಲಿ ಮಲ್ಲಿಕಾರ್ಜುನ ಅಂತ ಇದೆ. ಅಲ್ಲಣ್ಣ 110 ನಿಂದು. ನಿಮ್ ದೇಶ ನಿಮಗೆ ಗೊತ್ತಿಲ್ರಿ ಬೊಮ್ಮೆ? ಆಶ್ಚರ್ಯಪ್ಪ, ಹಳ್ಳ್ಯಾಗ ಸರ ನಂಬರ್ ಕರೆಕ್ಟಾಗಿ ಹೇಳ್ರಿ. ನೀವು ಹಿಂಗೆ ಹೇಳಿದ್ರೆ ನೋಡ್ರಿ ನಮಗೆ ಇದಾಗಲ್ಲ. ಈಗ ನಿಮ್ಮ ನಂಬರ್ಗಳು ನಿಮ್ಮ ಕಡೆ ಇರಂಗಿಲ್ಲ. ನೀವೆಲ್ಲ ಅಂಗಡಿ ವ್ಯಾಪಾರ ಮಾಡ್ತೀರಿ.